ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅಧಿಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ 2021 ಇಸುವೆ ಮಾರ್ಚ್ ತಿಂಗಳು 2ನೇ ತಾರೀಕು ಮಂಗಳವಾರ ದೇವರ ಪಾದ ಸಮ್ಮುಖದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆ ಕೊಂಡಾಡುವಂತೆ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸಿ ಕೊಂಡಾಡೋಣ. ನಾವಾಗಿರುವ ಕಡೆ ಕರ್ತನ ಮಾಡಿರುವ ಉಪಕಾರಗಳೆಲ್ಲ ನೆನೆಸಿ ಕರಗಳನ್ನೆತ್ತಿ ದೇವರೇ ಸ್ತುತಿ ಮಾಡೋಣ. ಸ್ತುತಿಸುವಾಗ ಶಬ್ದದಿಂದ ಸ್ತುತಿಸಿರಿ, ಆಮೇಲೆ ಹೃದಯದ ಆಳದಿಂದ ಸ್ತುತಿಸಿರಿ. ಯೆಹೋವ ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾಗಿರುವುದು. ಯೆಹೋವ ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾಗಿರುವುದು. ಯೆಹೋವ ಒಳ್ಳೆಯವನು, ಆತನ ಕರುಣೆಯು ಶಾಶ್ವತವಾಗಿರುವುದು ಎಂಬುದಾಗಿ ಹೇಳಿ ಆತನ ಸ್ತುತಿಸೋಣ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಅಂತರಂಗವೇ ಆತನ ಪರಿಶುದ್ಧ ನಾಮವನ್ನು ಕೊಂಡಾಡು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿರುವ ಉಪಕಾರಗಳು ಮರೆಬೇಡ. ಆಮೇನ್. ಕರ್ತನು ಮಾಡಿರುವ ಎಲ್ಲ ಉಪಕಾರಗಳಕ್ಕಾಗಿಯೂ ನಾವು ಆತನೇ ಸ್ತುತಿಸಿ ಗಣಪಡಿಸುವ. 145ನೇ ಕೀರ್ತನದಲ್ಲಿ ಈ ಪ್ರಕಾರ ಬರೆದಿದ್ದಾರೆ: ಓ ಅರಸನಾದ ನನ್ನ ದೇವರೇ, ನಿನ್ನನ್ನು ಗಣಪಡಿಸುವೆನು, ನಿನ್ನ ಹೆಸರನ್ನು ಎಂದೆಂದಿಗೂ ಸ್ತುತಿಸುವೆನು. ಪ್ರತಿದಿನ ನಿನ್ನನ್ನು ಸ್ತುತಿಸುವೆನು, ಎಂದೆಂದಿಗೂ ನಿನ್ನ ಹೆಸರನ್ನು ಸ್ತುತಿಸುವೆನು. ಕರ್ತನು ದೊಡ್ಡವನು, ಬಹಳವಾಗಿ ಸ್ತುತಿಸಲ್ಪಡುವನು ಆಗಿದ್ದಾನೆ. ಆತನ ದೊಡ್ಡ ಸ್ತುತಿಯು ಅಶೋಧ್ಯವಾದುದು. ಪ್ರಿಯರೇ, ಆಮೇನ್. ಕರ್ತನು ದೊಡ್ಡವನು, ಬಹಳವಾಗಿ ಸ್ತುತಿಸಲ್ಪಡುವುದಕ್ಕೆ ಆಮೇನ್ ಯೋಗ್ಯನೂ ಆಗಿದ್ದಾನೆ. ಆಮೇನ್. ದೇವರ ಸ್ತೋತ್ರವನ್ನು ಮಾಡೋಣ, ಕೊಂಡಾಡೋಣ. ನಾವು ಪ್ರಾರ್ಥಿಸುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತಾವೇ, ಆಶೀರ್ವದಿಸಲ್ಪಟ್ಟು ಈ ಸಮಯದಲ್ಲಿ ದೇವರ ಪರಿಶುದ್ಧವಾದ ಪಾದ ಸಮ್ಮುಖದಲ್ಲಿ ಬಂದು ಕರ್ತನನ್ನು ಸ್ತುತಿ ಮಾಡುವಂತೆಯೂ ಕೊಂಡಾಡುವಂತೆಯೂ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ದೇವರೇ, ಈ ಪ್ರಾರ್ಥನಾ ಶಬ್ದದಲ್ಲಿ ಇರುವ ಪ್ರತಿಯೊಂದು ಮಕ್ಕಳಿಗಾಗಿಯೂ ಪ್ರಾರ್ಥಿಸುತ್ತಾನೆ. ನಿಮ್ಮ ಮಕ್ಕಳನ್ನು ಆದರಿಸು, ನಿಮ್ಮ ಮಕ್ಕಳನ್ನು ಬಲಪಡಿಸು, ನಿಮ್ಮ ಮಕ್ಕಳನ್ನು ನಿಮ್ಮ ಶುದ್ಧ ಕೃಪೆಯಿಂದ ತುಂಬಿಸು. ಗಣವೈದ್ಯರಾಗಿರುವ ದೇವರು ಯೇಸು ಸ್ವಾಮಿ ಇವತ್ತು ಆತನ ಪರಿಶುದ್ಧವಾದ ಶಕ್ತಿ ಇರುವ ಕಾರ್ಯವನ್ನು ಚಾಯಿಸಿ ತನ್ನ ಜನರಿಗೂ ಪೂರ್ಣವಾದ ಬಿಡುಗಡೆಯೂ ಕೊಡುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಎಲ್ಲ ರೋಗಗಳು ನೀಗಲಿ, ಕಷ್ಟ ದುಃಖಗಳು ನೀಗಲಿ, ಕಣ್ಣೀರುಗಳು ನೀಗಲಿ ಅಪ್ಪ. ಆಮೇನ್. ಎಲ್ಲ ಕುಟುಂಬಗಳು ಆಶೀರ್ವಾದ ಹೊಂದಿಕೊಳ್ಳುವಂತೆ, ಮಕ್ಕಳ ಭವಿಷ್ಯತ್ತುಗಳು ಆಶೀರ್ವಾದವಾಗುವಂತೆ, ಅವರ ಮದುವೆಗಳು ನಡೆಯುವಂತೆ ಪ್ರಾರ್ಥನೆ ಮಾಡ್ತೇನೆ. ಪ್ರತ್ಯೇಕವಾಗಿ ಮಕ್ಕಳಿಲ್ಲದೆ ಕಷ್ಟಪಡುವವರಿಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ. ಯೇಸುವಿನ ನಾಮದಲ್ಲಿ ಅವ್ರಿಗೆ ಈ ವರ್ಷ ಆಮೇನ್ ಮಕ್ಕಳು ಉಂಟಾಗುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ದೇವರ ಅದ್ಭುತ ಮಾಡುವುದಕ್ಕಾಗಿ ಸ್ತೋತ್ರ. ಕಾಯಿಲೆಗಳಕ್ಕಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಯೇಸುವೆ, ಎಲ್ಲ ರೋಗಗಳಿಗೂ ವೈದ್ಯರು ನೀವೇ ಸ್ವಾಮಿ. ಆಮೇಲೆ ರೋಗಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಬಾಯಿ ಮೂಳೆಯ ಕೆಳಗಡೆ ನೋವಿನಿಂದ ಕಷ್ಟಪಡುವರು ಸೌಖ್ಯವಾಗಲಿ. ಆಮೇಲೆ ಗ್ಯಾಸ್ಟ್ರಿಕ್ ಸಂಬಂಧವಾಗಿರುವ ರೋಗಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಆಮೇನ್. ಕರ್ತಾವೇ, ಪ್ರತ್ಯೇಕವಾಗಿ ಫೈನಾನ್ಷಿಯಲ್ ಕ್ರೈಸಸ್ಸಲ್ಲಿ ಹೋಗುವವರಿಗಾಗಿ ಪ್ರಾರ್ಥನೆ ಮಾಡ್ತೇನೆ ಸ್ವಾಮಿ. ಎಲ್ಲ ಫೈನಾನ್ಷಿಯಲ್ ಕ್ರೈಸಸ್ಸುಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಆಮೇನ್. ಕರ್ತಾವೇ, ಕೆಲಸ ಜಾಗದಲ್ಲಿ ಇಂಪ್ರೂವ್ಮೆಂಟ್ ಉಂಟಾಗಲಿ. ಆಮೇನ್. ದೇವರೇ, ಬಿಸಿನೆಸ್ಗಳು ಇಂಪ್ರೂವ್ಮೆಂಟ್ ಆಗಲಿ. ಆಮೇನ್. ಕರ್ತಾವೇ, ಆಮೇನ್. ಕೆಲವರು ಮನೋದುಃಖಗಳಿಂದ ಕಷ್ಟಪಟ್ಟು ಆಮೇನ್ ಮರಣವೇ ಗೆದಿ ಎಂಬುದಾಗಿ ಹೇಳಿ ಆಮೇನ್ ಆತ್ಮಹತ್ಯೆ ಮಾಡಬೇಕು ಎಂಬುದಾಗಿ ಪ್ಲಾನ್ ಮಾಡಿಕೊಂಡಿರುವರು ಯೇಸು ನಿಮ್ಮನ್ನು ಸೌಖ್ಯ ಮಾಡಿ ನಿಮ್ಮ ಕಷ್ಟದಿಂದ ಬಿಡಿಸುವರಾಗಿದ್ದಾರೆ. ನೀವು ಕರ್ತನ ನಂಬಿ ಇವತ್ತು ದೇವರು ಅದ್ಭುತ ಮಾಡ್ತಾರೆ. ಕರ್ತಾವೇ, ಕೋವಿಡ್ ರೋಗಿಗಳಿಗಾಗಿ ಪ್ರತ್ಯೇಕ ಪ್ರಾರ್ಥನೆ ಮಾಡ್ತೇನೆ. ಕೋವಿಡ್ ರೋಗಗಳು ಸೌಖ್ಯವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ ಸ್ವಾಮಿ. ಪ್ರತ್ಯೇಕವಾಗಿ ಇವತ್ತಿನಿಂದ ನಡೆಯುವ 3 ದಿನ ಉಪವಾಸ ಕೂಟಕ್ಕಾಗಿ ಸ್ತೋತ್ರ. ಆ ಉಪವಾಸ ಕೂಟಗಳು ಆಮೇಲೆ ಚೆನ್ನಾಗಿ ನಡೆಯುವಂತೆ ಪ್ರಾರ್ಥಿಸುತ್ತೇನೆ. ಕರ್ತನ ಕಾಲದಲ್ಲಿ ಸಂಪೂರ್ಣವಾಗಿ ತಗಿಸಿ ಒಪ್ಪಿಸಿಕೊಡ್ತೇನೆ. ಪ್ರಾರ್ಥನೆಯಿಂದ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮುತ್ತುನಾಮದಲ್ಲಿ ತಂದೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಿಯರೇ, ಆಮೇಲೆ ಇವತ್ತು ನಾಳೆಯೂ ನಾಳೆಯದು 3 ದಿನ ಉಪವಾಸ ಮತ್ತು ಪ್ರಾರ್ಥನೆಯು ನಡೆಯುತ್ತದೆ.
ನೀವು ಆಮೇನ್ ಉಪವಾಸ ಪ್ರಾರ್ಥನೆಯಲ್ಲಿ ಪಾಲುಗಾರಾಗಿರಿ. ಅದಕ್ಕಾಗಿ ಪ್ರಾರ್ಥನೆ ಮಾಡಿರಿ. ಇಂಡಿಯನ್ ಟೈಮ್ 9:30ಕ್ಕೆ ಶುರುವಾಗುತ್ತೆ. ನಿಮಗೆ ಯಾರಿಗಾದರೂ ಲಿಂಕು ಬೇಕಾಗಿದ್ದರೆ ನೀವು ಈ ಮೆಸೇಜ್ಗಳನ್ನು ಕಳಿಸಿಕೊಡುವರ ಹತ್ರ ಕೇಳಿದರೆ ನಿಮಗೆ ಲಿಂಕ್ ಸಿಗುತ್ತದೆ. ಆಮೇಲೆ ಅದರಲ್ಲಿ ಪಾಲುಗಾರಾಗಿ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ. ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡಲಿ. ದೇವರ ವಾಕ್ಯಕ್ಕೆ ನಾವು ಬರೋಣ. ಆಮೇಲೆ ಮತ್ತಾಯನವರ ಸುವಾರ್ತೆ 6ನೇ ಅಧಿಕಾರ 20ನೇ ವಾಕ್ಯ. ಆದರೆ ನಿಮಗೋಸ್ಕರ ಪರಲೋಕದಲ್ಲಿ ಸಂಪತ್ತನ್ನು ಕೂಡಿಸಿಟ್ಟುಕೊಳ್ಳಿರಿ. ಅಲ್ಲಿ ನುಸಿಯು ಕಿಲುಬು ಅದನ್ನು ಹಾಳು ಮಾಡುವುದಿಲ್ಲ, ಮತ್ತು ಕಳ್ಳರು ಕನ್ನಾದರೂ ಕದಿಯುವುದೂ ಇಲ್ಲ. ಪ್ರಿಯರೇ, ನಮ್ಮ ಆಸ್ತಿ ಸಂಪತ್ತು ಎಲ್ಲಿ ನಾವು ಕೂಡಿಸಿ ಇಟ್ಟುಕೊಳ್ಳಬೇಕು. ಈ ವಾಕ್ಯ ಎಂದೆಂದಿಗೂ ದೇವರ ಜ್ಞಾನದಿಂದ ಬರೆದಿರುವ ಮೂಲಕವಾಗಿ ಇರುವ ವಾಕ್ಯವಾಗಿದೆ. ಈ ಲೋಕದಲ್ಲಿ ಇರುವ ಜನರು ಇವಾಗ ನಾವು ಹೇಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟು ಇಂಟ್ರೆಸ್ಟ್ ಸಿಗುತ್ತದೆ, ಯಾವ ರೀತಿಯಲ್ಲಿ ಹಣವು ಸಂಪಾದನೆ ಮಾಡೋಕ್ಕಾಗುತ್ತೆ, ಈ ರೀತಿಯಲ್ಲಿ ನಮಗೆ ಗೈಡೆನ್ಸ್ ಕೊಡುವ ತುಂಬ ಬುದ್ಧಿವಂತರುಂಟು. ಸಂಪತ್ತು ಹೆಚ್ಚಿಗೆ ಮಾಡೋಕ್ಕಾಗಿ ಆಮೇಲೆ ಈ ಲೋಕದಲ್ಲಿ ಏನೆಲ್ಲೋ ಸಂಸ್ಥೆಗಳು ಮನುಷ್ಯರು ಇದ್ದಾರೆ. ಅವರು ಈ ಭೂಮಿಯಲ್ಲಿ ಹೇಗೆ ಸಂಪತ್ತನ್ನು ನಾವು ಆಮೇಲೆ ಜೋಡಿಸಬಹುದು ಎಂಬುದಾಗಿ ಹೇಳಿಕೊಡ್ತಾರೆ. ಆದರೆ ಪರಲೋಕ ರಾಜ್ಯದಿಂದ ಬಂದಿರುವ ದೇವರು ಹೇಳುವುದು, ಆಮೇಲೆ ನೀವು ಈ ಭೂಮಿಯಲ್ಲಿ ಸಂಪತ್ತನ್ನು ಕೂಡಿಸಿಟ್ರೆ ಕಳ್ಳರು ಕತ್ತುಕೊಳ್ಳುತ್ತಾರೆ, ಮತ್ತು ಆಮೇಲೆ ನುಸಿಯು ಕಿಲಿಬು ಅಲ್ಲಿ ಬಂದು ಅದೆಲ್ಲ ನಾಶ ಮಾಡ್ತಾರೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಯಾವ ಮನುಷ್ಯನು ಎಷ್ಟು ಸಂಪಾದನೆ ಮಾಡಿದರೇನು ಒಂದು ದಿನ ಎಲ್ಲ ಸಂಪಾದನೆ ಬಿಟ್ಟು ಹೋಗಬೇಕು. 10 ರೂಪಾಯಿ ಕೈಯಿಂದ ಬಿಟ್ಟು ಕೊಡಾದಿರುವ ಮನುಷ್ಯ ಸಂಪಾದನೆ ಮಾಡಿರುವ ಕೋಟಿ ದುಡ್ಡುಗಳು ಒಂದೇ ಸಮ ಬಿಟ್ಟು ಈ ಲೋಕದಿಂದ ಹೋಗಬೇಕು. ಯಾರು ಅದು ಉಪಯೋಗ ಮಾಡ್ತಾರೆ, ಅದು ಹೇಗೆ ಉಪಯೋಗ ಮಾಡುತ್ತಾರೆ ಎಂಬುದಾಗಿ ಅವನು ಕೃತ್ಯವಾಗಿ ಹೇಳಕ್ಕೆ ಸಾಧ್ಯವಾಗುವುದಿಲ್ಲ. ಅವನ ತಲೆಮಾರುಗಳು ಅದು ಆಮೇಲೆ ಅನುಭವಿಸ್ತಾರೋ ಇಲ್ಲ ಎಂಬುದಾಗಿ ಹೇಳಕ್ಕಾಗಲ್ಲ. ಆದ್ದರಿಂದ ಪರಲೋಕ ರಾಜ್ಯದಿಂದ ಬಂದ ಕರ್ತನಾಗಿರುವ ಯೇಸು ಕ್ರಿಸ್ತನು ನಮ್ಮ ಹತ್ರ ಹೇಳಿದ್ದಾರೆ, ನಮ್ಮ ಆಸ್ತಿಯು ಸಂಪತ್ತು ನಾವು ಪರಲೋಕ ರಾಜ್ಯದಲ್ಲಿ ಜೋಡಿಸಿಕೊಳ್ಳಬೇಕು. ಹೇಗೆ ಅದು ಸಾಧ್ಯ? ನಾವು ಯೇಸುವಿನ ನಾಮದಲ್ಲಿ 1 ಲೋಟ ನೀರು ಕೊಟ್ಟರೆ ಅದಕ್ಕೆ ಪ್ರತಿಫಲವು ಭೂಮಿಯಲ್ಲಿ ಉಂಟು, ಸ್ವರ್ಗದಲ್ಲಿಯೂ ಉಂಟು. ಭೂಮಿಯಲ್ಲಿ ಇರುವುದು ಒಂದು ಸಮಯ ಆದಾಗ ಅದು ನೀಗಿ ಹೋಗುತ್ತದೆ. ಆದರೆ ಪರಲೋಕ ರಾಜ್ಯದ ನಿಕ್ಷೇಪಗಳು ಎಂದಿಗೂ ನೀಗಿ ಹೋಗುವುದಿಲ್ಲ ಪ್ರಿಯರೇ. ಆದ್ದರಿಂದ ನನ್ನ ಪ್ರಿಯರೇ, ಆಮೇಲೆ ಈ ಭೂಮಿಯಲ್ಲಿ ನಾವು ಯೇಸು ಸ್ವಾಮಿ ಹೆಸರಿನಲ್ಲಿ ರೋಗಿಗಳಿಗೆ ಕೊಡುವ ಸಹಾಯಗಳು, ಬಡವರಿಗೆ ಮಾಡುವ ಸಹಾಯಗಳು, ಮನೆಯಿಲ್ಲದಿರುವವರಿಗೆ ಮನೆಗಟ್ಟಿಕೊಟ್ಟಿದ್ದು, ಮದುವೆ ಆಗಾದಿರುವ ಮಕ್ಕಳಿಗೂ ಮದುವೆ ಮಾಡಿಸಿಕೊಟ್ಟಿದ್ದು, ಆಮೇಲೆ ಕಷ್ಟಕಾಲದಲ್ಲಿ ನಮ್ಮ ಸ್ನೇಹಿತರಿಗೂ ಮರೆಯಾಗದೆ ಹೋಗಿ ನೋಡಿ ಅವ್ರಿಗೂ ಒಳ್ಳೆಯದು ಮಾಡಿದ್ದು ಎಲ್ಲ ದೇವರ ಪುಸ್ತಕದಲ್ಲಿದೆ. ಆಮೇಲೆ ನಾವು ಮಾಡುವ ಪ್ರಾರ್ಥನೆಗಳು, ನಮ್ಮ ಆರಾಧನೆಯು, ನಾವು ಓದುವ ವಾಕ್ಯ ಧ್ಯಾನವು, ಹೀಗೆ ಹೇಳ್ತಾ ಇರುವ ಈ ಮೆಸೇಜ್ ಕೇಳುವುದು, ಅದು ಇನ್ನೊಬ್ಬರಿಗೆ ಕಳಿಸಿಕೊಡುವುದು,
ಇದೆಲ್ಲ ಪರಲೋಕ ರಾಜ್ಯದಲ್ಲಿ ನಿಮಗೆ ಪ್ರತಿಫಲವನ್ನು ಕೊಡುವ ಕಾರ್ಯಗಳಾಗಿದೆ. ದೇವರ ನಾಮಕ್ಕಾಗಿ ಕೊಡುವುದಲ್ಲ, ಆಮೇನ್ ಪಾರ್ಶ್ವಕ್ಕಾಗಿ ಕೊಡುವುದು ಅಲ್ಲ, ಆಮೇನ್ ದೇವರದಾಸರಿಗಾಗಿ ಕೊಡುವುದಲ್ಲ. ಅವರು ದೇವರ ರಾಜ್ಯವನ್ನು ಕಟ್ಟುವರಾಗಿದ್ದ ಮೂಲಕವಾಗಿ ನೀವು ದೇವರ ರಾಜ್ಯಕ್ಕಾಗಿ ಕೊಡುವುದಕ್ಕೆ ಪರಲೋಕ ರಾಜ್ಯದಲ್ಲಿ ನಿಮಗೆ ಆಮೇನ್ ಪ್ರತಿಫಲವು ಸಿಕ್ಕುತ್ತದೆ. ಆಮೇನ್ ಒಂದು ದಿನ ನಾವು ಕರ್ತನ ಸಮ್ಮುಖದಲ್ಲಿ ಹೋಗುವಾಗ ಆಮೇನ್ ಅಲ್ಲಿ ಪ್ರತಿಫಲಗಳು ಎಂದರೆ ನಮಗೆ ಜಯಮಾಲಗಳು ಕೊಡುವ ದಿನ ಉಂಟು. ಈ ಭೂಮಿಯಲ್ಲಿ ಮಾಡಿದ ಕ್ರಿಯೆಗಳಿಗೆ ತಕ್ಕಂತೆ ಅದು ಕೊಡುವಾಗ ನಾವು ನಾಚಿಕಪಡಾದಿರುವುದಕ್ಕಾಗಿ ನಮ್ಮ ಆಮೇನ್ ನಿಕ್ಷೇಪಗಳು ಪರಲೋಕ ರಾಜ್ಯಕ್ಕಾಗಿ ಕೂಡಿ ಮಾಡೋಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಯಾವುದು ನಾನು ಮಾಡಬೇಕು, ಆಮೇನ್ ಏನು ನಾನು ಮಾಡಬೇಕು ಎಂಬುದಾಗಿ ದೇವರ ಹತ್ರ ಕೇಳಿ ಆಮೇನ್ ನಾವು ಆಮೇನ್ ಸ್ತೋತ್ರ ಅದು ಮಾಡಬೇಕು. ದೇವರು ನಮಗೆ ಪ್ರೇರೇಪಣೆ ಕೊಡುವುದು ನಾವು ಮಾಡಬೇಕು. ಪ್ರತಿಫಲವನ್ನು ನೋಡಿದರೆ ಈ ಭೂಮಿಯಲ್ಲಿ 70-80 ವರ್ಷ ಕಾಲ ಯಾವ ಪ್ರತಿಫಲ ಇರುವುದು, ಸ್ವರ್ಗದಲ್ಲಿ ಸದಾಕಾಲವೂ ನಮ್ಮ ಪ್ರತಿಫಲದ ಜೊತೆಯಲ್ಲಿ ನಾವು ಬಾಳುವುದು. ಅದು ಪರಲೋಕ ರಾಜ್ಯದಲ್ಲಿ ಕಳ್ಳನ್ನು ಕತ್ತುಕೊಳ್ಳುವುದಿಲ್ಲ. ಆಮೇಲೆ ಈ ಭೂಮಿಯಲ್ಲಿ ನಿಕ್ಷೇಪಗಳು ಜಾಸ್ತಿ ಆದರೆ ಭಯವು ಜಾಸ್ತಿ ಆಗುತ್ತದೆ. ಯಾರು ಕತ್ತುಕೊಂಡು ಹೋಗ್ತಾರೆ, ಯಾರು ಕಿತ್ತುಕೊಂಡು ಹೋಗ್ತಾರೆ, ಇವು ಕೊಲೆ ಮಾಡುತ್ತಾರ, ಹೇಗೆ ಇದೆಲ್ಲ ಇಟ್ಟುಕೊಂಡಿರುವುದು, ಈ ಯೋಜನೆಯಿಂದ ಆಮೇಲೆ ಜನರು ನೆರಳಾಡಿ ಸಮಾಧಾನವಿಲ್ಲದೆ ಇರ್ತಾರೆ. ಆದರೆ ಪರಲೋಕ ರಾಜ್ಯದಲ್ಲಿ ಸಂಪತ್ತನ್ನು ನಿಕ್ಷೇಪಗಳನ್ನು ಸ್ವರೂಪ ಮಾಡುವವರು ಸೇರಿಸಿದವರು ಎಂದೆಂದಿಗೂ ಚಿಂತಾಕುಲപ്പെടുವುದಿಲ್ಲ, ಯೋಜನೆಗೆ ಒಳಪಡುವುದಿಲ್ಲ. ಅವ್ರಿಗೆ ಸಂತೋಷ ಎಲ್ಲ ಸಮಯವೂ ಅವ್ರಿಗೆ ಸಮಾಧಾನವೂ ಉಂಟಾಗುತ್ತದೆ. ಆದ್ದರಿಂದ ಪ್ರಿಯರೇ, ನಾವು ಪರಲೋಕ ರಾಜ್ಯದಲ್ಲಿ ನಮ್ಮ ನಿಕ್ಷೇಪಗಳನ್ನು ಇಟ್ಟುಕೊಳ್ಳೋಣ. ನಮ್ಮ ಬ್ಯಾಂಕು ಪರಲೋಕ ರಾಜ್ಯವಾಗಿದೆ. ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮ ಬ್ಯಾಂಕು ಪರಲೋಕ ರಾಜ್ಯವಾಗಿದೆ, ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡುವುದು ಸ್ವರ್ಗ ರಾಜ್ಯದಲ್ಲಿ ಆಗಿರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ದೇವರ ವಾಕ್ಯದಲ್ಲಿ ದೇವರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ಕೊಲೋಸ್ಯ ಪತ್ರಿಕೆಯಲ್ಲಿ 3ನೇ ಅಧಿಕಾರ 23ನೇ ವಾಕ್ಯದಲ್ಲಿ ಬರ್ತಾರೆ, ನೀವು ಮನುಷ್ಯರ್ಗೂ ಮಾಡಿಕೊಡಬೇಕಾಗಿರುವುದೆಲ್ಲ ಮಾಡಿಕೊಡಬೇಕು ಎಂಬುದಾಗಿ. ಒಬ್ಬೊಬ್ಬರು ಸ್ವಂತ ಗುಣ ಮಾತ್ರವಲ್ಲ, ಅನ್ಯರ ಗುಣಗುಡಿ ನೋಡಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ದೇವರ ಸ್ತೋತ್ರವಾಗಲಿ. ಈ ಪ್ರತಿಫಲವನ್ನು ನೋಡಿದರೆ ನೋಡಿ, ಭಕ್ತರುಗಳು ಹಲವಾರು ಜನ ಈ ಲೋಕದ ಪ್ರತಿಫಲಗಳನ್ನು ಸಂಪೂರ್ಣವಾಗಿ ತ್ಯಜಿಸಿಕೊಂಡು ಪರಲೋಕ ರಾಜ್ಯದ ಪ್ರತಿಫಲಕ್ಕಾಗಿ ಓಡುವ ನಮ್ಮ ಕಾಲಕ್ಕೆ. ಯಾಕೆಂದರೆ ಈ ಲೋಕದ ಪ್ರತಿಫಲಗಳಕ್ಕಿಂತ ಎಷ್ಟು ಅಮೂಲ್ಯವಾದ ಪ್ರತಿಫಲವಾಗಿದೆ ಪರಲೋಕ ರಾಜ್ಯದಲ್ಲಿ ಇರುವುದು. ಆದ್ದರಿಂದ ನಾವು ಈ ದಿನಗಳಲ್ಲಿ ಪರಲೋಕ ರಾಜ್ಯದಲ್ಲಿ ನಮಗೆ ಸಂಪತ್ತು ಉಂಟು ಮಾಡುವುದಕ್ಕಾಗಿ ನಾವು ಪ್ರಯತ್ನ ಪಡೋಣ. ಏನು ದೇವರು ನಮ್ಮ ಹತ್ರ ಒಂದೊಂದು ದಿನವೂ ಹೇಳುವುದು ಅದು ನಾವು ಮಾಡೋಣ. ಇನ್ನೊಬ್ಬರ ಹತ್ರ ಏನು ಹೇಳ್ತಾರೆ ಅದು ಅವರು ಮಾಡಲಿ. ಹಾಗೆ ಈ ಲೋಕವು ಪರಲೋಕ ರಾಜ್ಯದ ಒಂದು ಏನಾಗುತ್ತೆ, ಸಾದೃಶ್ಯವಾಗುತ್ತದೆ. ಅಲ್ಲಿ ಒಳ್ಳೆಯದು ಮಾತ್ರ ನಡೀತದೆ, ಇಲ್ಲಿಯೂ ದೇವರ ಮಕ್ಕಳ ಮಧ್ಯದಲ್ಲಿ ಒಳ್ಳೆಯದು ಮಾತ್ರ ನಡೀಬೇಕು. ಎಲ್ಲರಿಗೂ ಒಳ್ಳೆಯದು ಮಾಡುವಾಗ ಎಲ್ಲರೂ ಸಂತೋಷ ಪಡ್ತಾರೆ. ಅದೇ ದೇವರ ಸಭೆಯು. ನಿಕ್ಷೇಪಗಳು ಸ್ವರ್ಗದಲ್ಲಿ ಉಂಟಾಗುತ್ತೆ. ಕರ್ತನ ವಾಕ್ಯಗಳು ನಾವು ಅನುಸರಿಸಿಕೊಂಡು ಹೋಗುವಾಗ ಕರ್ತನ ಮುಂದೆ ನಾವು ನಿಲ್ಲುವುದಕ್ಕೆ ನಮಗೆ ಧೈರ್ಯ ಉಂಟಾಗುತ್ತದೆ. ಆದ್ದರಿಂದ ಪ್ರಿಯರೇ, ಈ ದಿನಗಳಲ್ಲಿ ನಮ್ಮ ಸಂಪತ್ತನ್ನು ನಾವು ಜೋಡಿಸಿಟ್ಟುಕೊಳ್ಳಬೇಕಾಗಿರುವುದು ಈ ಭೂಮಿಯಲ್ಲಿ ಅಲ್ಲ, ಸ್ವರ್ಗದಲ್ಲಿ ಆಗಿದೆ. ಅಲ್ಲಿ ನಮಗೆ ಪ್ರತಿಫಲವು ಸಿಕ್ಕುತ್ತದೆ. ಅದಕ್ಕಾಗಿ ನಾವು ಈ ಭೂಮಿಯಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿ ಜೀವನ ಮಾಡೋಣ. ಈ ವಾಕ್ಯದಿಂದ ದೇವರು ನಮ್ಮ ಒಬ್ಬೊಬ್ಬರನ್ನು ಆಶೀರ್ವಾದ ಮಾಡಲಿ. ನಾವು ಬೆಳೆಯುತ್ತದೆ, ಹೆಚ್ಚಿಗೆ ಆಗುತ್ತದೆ, ಆಶೀರ್ವಾದ ಹೊಂದುತ್ತದೆ. God bless you. God bless you. God bless you.